ಬಾಳ್ ಠಾಕ್ರೆ ಅವರ ಕಟ್ಟ ಶಿಷ್ಯ ಏಕನಾಥ್ ಶಿಂಧೆ ಈಗ ಮಹಾರಾಷ್ಟ್ರ ಮುಖ್ಯಮಂತ್ರಿ. ಶಿವಸೇನೆಯನ್ನೇ ಒಡೆದು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಜೊತೆಗೂಡಿ ಸರ್ಕಾರ ರಚನೆ ಮಾಡಿದರು. ಇದೀಗ ಥೇಟ್ ಅದೇ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ಪತನ ಆಗತ್ತೆ ಅಂತ ಹೇಳಿದ್ದಾರೆ. ಇದು ಕರ್ನಾಟಕದಾದ್ಯಂತ ಭಾಳ ದೊಡ್ಡ ಸೆನ್ಸೇಷನಲ್ ಸುದ್ದಿ. ಯಾಕಂದರೆ ಲೋಕಸಭಾ ಚುನಾವಣೆ ಕಳೆದ ತಕ್ಷಣವೇ ಸರ್ಕಾರ ಪತನವಾಗುತ್ತಂತೆ. ಅಷ್ಟೊಂದು ಈಸಿನಾ? ಆದರೂ ಹೇಳಿದ್ದಾರೆ. ಇದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲೋಕಸಭಾ ಚುನಾವಣೆ ಬಳಿಕ ಕರ್ನಾಟಕ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗುವ ಸಾಧ್ಯತೆ ಇದೆ. ಜೂನ್ ಬಳಿಕ ರಾಜ್ಯ ಸರ್ಕಾರ ಪತನವಾಗಲಿದೆ. ಸಿದ್ದರಾಮಯ್ಯ ಸರ್ಕಾರ ಬಹಳಷ್ಟು ದಿನ ಇರಲ್ಲ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಈಗಾಗಲೇ ಹೇಳಿದ್ದಾರೆ. ಇದೀಗ ಮಹಾರಾಷ್ಟ್ರ ಸಿಎಂ ನೀಡಿರುವ ಹೇಳಿಕೆ ರಾಜ್ಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಕರ್ನಾಟಕದಲ್ಲೂ ಆಪರೇಷನ್ ನಡೆಯುತ್ತೆ ಎಂದು ಏಕನಾಥ್ ಶಿಂಧೆ ಬಾಂಬ್ ಸಿಡಿಸಿದ್ದಾರೆ. थोड़ा मुझे ज़्यादा अनुभव है और निश्चित रूप से ये कर्नाटक की जनता भी समझ चुकी है. एक साल में उनको पता चल गया है और इसलिए मोदी जी ने इस देश को आगे बढ़ाया है. ಶಿಂಧೆ ಸರ್ಕಾರ ಪತನದ ಭವಿಷ್ಯ ಕೇಳಿ ಸಿಎಂ ಸಿದ್ದರಾಮಯ್ಯ ಕೆರಳಿದ್ರು. ಅವರಿಗೆ ಭ್ರಮೆ, ಯಾವ ಕಾರಣಕ್ಕೂ ಆಪರೇಷನ್ ಆಗೋದಿಲ್ಲ ಅಂದ್ರು. ಮತ್ತೊಂದು ಕಡೆ ಏಕನಾಥ್ ಶಿಂಧೆ ತಮ್ಮ ಸರ್ಕಾರ ಉಳಿಸಿಕೊಳ್ಳಲಿ ಎಂದು ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟರು. ರಾಜ್ಯ ಬಿಜೆಪಿ ನಾಯಕರು ಮತ್ತೆ ಹೊರಗಡೆ ನಾಯಕರು ಎಲ್ಲರೂ ಕೂಡ ಸರ್ಕಾರ ಬೀಳಿಸುವ ಬಗ್ಗೆನೇ ಮಾತಾಡ್ತಾರಲ್ಲ ಸರ್, ಯಾಕೆ? ಸೋಲ್ತೀವಿ ಅಂತ ಗೊತ್ತಾಗ್ತದೆ, ಪಾರ್ಲಿಮೆಂಟ್ ನಲ್ಲಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಡೋದಿಲ್ಲ. ಅದಕ್ಕೆ ಆ ರೀತಿ ಪಾರ್ಲಿಮೆಂಟ್ ನಲ್ಲಿ ಗೆಲ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕೆ ಬಾಯಿ ಬಂದ ಮಾತಾಡ್ತಾರೆ. ಶಿಂಧೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದ್ಮೇಲೆ ಅವ್ರ ಸರ್ಕಾರದ್ದೇ ಅವ್ರ ಡೌಟ್ ಇದೆ. ಅವ್ರ ಸರ್ಕಾರ ಉಳ್ಕೊಳ್ಳದೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏಕನಾಥ್ ಶಿಂಧೆ ಸರ್ಕಾರ ಇದೆಯಲ್ಲ, ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಏಕನಾಥ್ ಶಿಂಧೆ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. 136 ಶಾಸಕರ ಬಲ ಇರುವ ಕಾಂಗ್ರೆಸ್ ಸರ್ಕಾರ ಕೆಡವುದು ಸುಲಭವ ಎಂಬ ಪ್ರಶ್ನೆಯೂ ಮೂಡಿದೆ. ಆದರೆ ಬಿಜೆಪಿ ನಾಯಕರು ಸರ್ಕಾರ ಕೆಡವುವುದರಲ್ಲಿ ಪ್ರವೀಣರು, ಆದ್ದರಿಂದ ಏನ್ ಬೇಕಿದ್ರೂ ಆಗಬಹುದು. ಏಕನಾಥ್ ಶಿಂಧೆ ಹೇಳಿದ ತಕ್ಷಣ ಸರ್ಕಾರ ಹಂಗೆಲ್ಲ ಬೀಳೋದಕ್ಕೆ ಕಲ್ಲೆಪುರಿ ಅಲ್ಲ. 136 MLAಗಳಿದ್ದಾರೆ. ಆಮೇಲೆ ನೀವು ಮಹಾರಾಷ್ಟ್ರ ರೀತಿಯಲ್ಲಿ ಸರ್ಕಾರ ಬೀಳಿಸಬೇಕು ಅಂತಂದರೆ ಕಾಂಗ್ರೆಸ್ JDS ಮತ್ತು BJP ಎರಡೂ ಸೇರಿ 85 ಆಗುತ್ತೆ ಸರ್. ಹೆಚ್ಚು ಕಾಂಗ್ರೆಸ್ಸಿಂದ ಯಾರಾದರೂ ಹೆಚ್ಚು ನಾಯಕರು ಬೇಕು ಅಂತಂದರೆ 28 MLAಗಳು ಬೇಕು. ಆದರೆ 28 MLAಗಳು ನೀವು ಕರ್ಕೊಂಬಂದರೆ ಪಕ್ಷ ವಿರೋಧಿ ಸಿದ್ಧಾಂತ ಆಗುತ್ತೆ, ಪಕ್ಷಾಂತರ ವಿರೋಧಿ ಕಾಯ್ದೆ ಆಗುತ್ತೆ. ಅಂಡ್ರಲ್ಲಿ ಬರ್ತಾರೆ, ಇವರೆಲ್ಲ ಹೊರಟೋಗ್ಬಿಡ್ತಾರೆ. ನೀವು ಕಾಂಗ್ರೆಸ್ನ 90 MLAಗಳನ್ನು ಕರ್ಕೊಂಬರ್ಬೇಕು. ಸಾಧ್ಯ ಇದೆಯಾ? ಅದರ ಬಗ್ಗೆ ಹೇಳ್ತೀನಿ ನಾನು ಬೇಕಾದ. ಏಕನಾಥ್ ಶಿಂಧೆ ಅವರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಬಿದ್ದೋಗುತ್ತೆ ಅಂತ ಹೇಳಿದ್ದಾರೆ. ಏನಾಗಿತ್ತು ಮಹಾರಾಷ್ಟ್ರದಲ್ಲಿ? ನೋಡಿ, ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ BJP ಮತ್ತು ಶಿವಸೇನೆ ಜೊತೆಯಾಗಿ ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡುತ್ತೆ. ನಾವಿದ್ದಲ್ಲಿ ನೀವಿಲ್ಲ, ನೀವಿದ್ದಲ್ಲಿ ನಾವಿಲ್ಲ ಅಂತೇಳಿ. ಅತಿ ದೊಡ್ಡ ಪಕ್ಷವಾಗಿ BJP ಹೊರಹೊಮ್ಮತ್ತೆ, ಆಮೇಲೆ ಇನ್ನೊಂದು ಪಕ್ಷವಾಗಿ ಶಿವಸೇನೆ ಹೊರಹೊಮ್ಮತ್ತೆ. ಅವರಿಬ್ಬರೂ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗಿದ್ದರೆ ತೊಂದರೆ ಇರಲಿಲ್ಲ. ಆದರೆ ಶಿವಸೇನೆ ಏನು ಹೇಳುತ್ತೆ, ಮುಖ್ಯಮಂತ್ರಿ ಅಧಿಕಾರ ನಮಗೆ ಕೊಡಬೇಕು ಅಂತೇಳಿ. ಹಾಗಾಗಿ ಅಲ್ಲಿ ವರ್ಕೌಟ್ ಆಗೋದಿಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂದರೆ ಶರದ್ ಪವಾರ್ ಅವರ ಪಾರ್ಟಿ, ಅದೊಂದು ಕೆಲವು ಸ್ಥಾನಗಳು, ಆಮೇಲೆ ಶಿವಸೇನೆ. ಈ ಮೂರು ಸೇರ್ಕೊಂಡು ಏನು ಮಾಡುತ್ತೆ, ಕಾಂಗ್ರೆಸ್, ಶಿವಸೇನೆ ಮತ್ತು NCP ಸೇರಿಕೊಂಡು ಉದ್ಧವ್ ಠಾಕ್ರೆಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡುತ್ತೆ. ಹಾಗಾಗಿ BJP ವಿಪಕ್ಷ ಸ್ಥಾನವಾಗಿ ನಿಲ್ಲಬೇಕಾಗುತ್ತೆ. ಅಲ್ಲಿ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿತ್ತು ಮಹಾ ವಿಕಾಸ್ ಅಘಾಡಿ ಸರ್ಕಾರ. ಕಾಂಗ್ರೆಸ್, ಶಿವಸೇನಾ, NCP ನೇತೃತ್ವದ ಸರ್ಕಾರ ರಚನೆ ಆಗುತ್ತೆ. ಅಂದರೆ BJP ಮತ್ತು ಶಿವಸೇನಾ ಆಗದೆ ಮುಂದೇನಾಗುತ್ತೆ ಅಂತಂದರೆ ಶಿವಸೇನೆ ಉದ್ಧವ್ ಠಾಕ್ರೆಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಾಂಗ್ರೆಸ್ ಮತ್ತು NCP ಕೊಡುತ್ತೆ. ಸಿದ್ಧಾಂತ ಸೈಡಿಗಿಟ್ಟು ಅಧಿಕಾರದಾಸೆಗೆ ಕೈ ಜೋಡಿಸಿದ್ರು ಅಂತ ಆರೋಪ ಬರುತ್ತೆ. ಉದ್ಧವ್ ನಡೆಯಿಂದ ಪಕ್ಷನಿಷ್ಠರಿಗೆ ಇರುಸುಮುರುಸಾಗುತ್ತೆ. ಯಾಕಂದರೆ
ಉದ್ಧವ್ ಠಾಕ್ರೆ ಅವರ ತಂದೆ ಬಾಳ್ ಠಾಕ್ರೆ ಯಾವತ್ತೂ ಕೂಡ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದವರಲ್ಲ. ಶಿವಸೇನೆ ಒಳಗೊಳಗಿಂದ ಕುದೀತಾ ಇತ್ತು, ನಮಗೆ ಬೇಡಾಗಿತ್ತು ಕಾಂಗ್ರೆಸ್ ಮತ್ತು NCP ಬೇಡಾಗಿತ್ತು. ಅದರಲ್ಲಿ ಏಕನಾಥ್ ಶಿಂದೆ ಕೂಡ ಒಬ್ಬರು. ಶಿವಸೇನೆ ಸಿಟ್ಟು ಕಂಡು ಆಪರೇಷನ್ ಶುರು ಮಾಡ್ತಾರೆ ಅಮಿತ್ ಶಾ. ಬಾಳ್ ಠಾಕ್ರೆ ಆಪ್ತ ಏಕನಾಥ್ ಶಿಂದೆಗೆ BJP ಗಾಳ ಹಾಕ್ತಾರೆ, ನೀನು ಬಂದ್ಬಿಡು, ನೀನು ಮುಖ್ಯಮಂತ್ರಿ ಮಾಡ್ತೇನೆ. 288 ಬಲದ ಸದನ. ಹೇಗೆ ಕರ್ನಾಟಕದಲ್ಲಿ 224ರಲ್ಲಿ 113 ಬೇಕಾಗುತ್ತೋ, ಅಲ್ಲಿ 288ರಲ್ಲಿ ಬಹುಮತಕ್ಕೆ 145 ಬೇಕಾಗತ್ತೆ. ಕಾಂಗ್ರೆಸ್ ಬಳಿ ಎಷ್ಟಿದೆ? 105 ಇದೆ. ಇನ್ನೆಷ್ಟು ಬೇಕು? 40 ಇದ್ರೆ ಸಾಕು. ಶಿವಸೇನೆ ಬಳಿ ಇತ್ತು, ಆದರೆ ಅವರೇನಂದ್ರು, ನಮಗೆ ಮುಖ್ಯಮಂತ್ರಿ ಕೊಡಬೇಕು ಅಂತೇಳಿ. ಬಹುಮತಕ್ಕೆ 40 ಸದಸ್ಯರ ಕೊರತೆ ಎದುರಿಸ್ತಾ ಇದ್ದ BJP. ಶಿವಸೇನೆ ಬಳಿ 56 ಶಾಸಕರಿದ್ದರು. 105 ಮತ್ತು 56 ಆಗಿದ್ದಿದ್ರೆ ಮೊದಲೇ ಎಷ್ಟಾಗ್ತಿತ್ತು? 61, 105 ಮತ್ತು 161 ಆರಾಮಾಗಿ ಮಾಡ್ಬೋದಾಗಿತ್ತು. ಆದರೆ ಶಿವಸೇನೆಗೆ ಮುಖ್ಯಮಂತ್ರಿ ಪಟ್ಟ ಬೇಕು ಅಂತ ಹೇಳಿದ ಕಾರಣಕ್ಕಾಗಿ ಶಿವಸೇನೆ 56 ಇತ್ತು. ಆ 56ರಲ್ಲಿ 40 ಶಾಸಕರನ್ನು ಪ್ರತ್ಯೇಕ ಮಾಡಿಬಿಟ್ಟು ಅಮಿತ್ ಶಾ ಎತ್ಕೊಂಡ್ಬರ್ತಾರೆ. ಅದಕ್ಕೆ ಮುಖ್ಯಸ್ಥರಾಗಿದ್ದಾರೆ ಏಕನಾಥ್ ಶಿಂದೆ. 56ರಲ್ಲಿ 40ರನ್ನು ಕರ್ಕೊಂಬರ್ತಾರೆ. 56ರಲ್ಲಿ 40ರನ್ನು ಕರ್ಕೊಂಬಂದರೆ 2/3 ಶಾಸಕರ ಬಂಡಾಯ ಆಯಿತು. ಸಿಂಪಲ್ ಆಗಿ ಹೇಳ್ತೀನಿ, 9 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಪಾರ್ಟಿಯಲ್ಲಿ 9 ಜನ ಇರ್ತಾರೆ. ನೀವು ಅದರಿಂದ 3 ಜನ ಕರ್ಕೊಂಬರೋಕ್ಕಾಗಲ್ಲ. ಯಾಕಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಆಗುತ್ತೆ. 3/2 ಆಗಬೇಕು. ಅಂದರೆ ನೀವು 7 ಜನರನ್ನು ಕರ್ಕೊಂಬಂದರೆ ಪಕ್ಷಾಂತರ ನಿಷೇಧ ಬರೋದಿಲ್ಲ. ಪಕ್ಷಾಂತರ ನಿಷೇಧ ಅಂದರೆ ಏನು ಗೊತ್ತಾ? ನೀವು ಚುನಾವಣೆಗೆ ನಿಲ್ಲುವಂಗಿಲ್ಲ. ಮುಂದಿನ 6 ವರ್ಷಗಳ ಕಾಲ ನೀವು ಸಸ್ಪೆಂಡ್ ಆಗಿರ್ತೀವಿ. 6 ವರ್ಷ ಅಂದರೆ 2 ಎಲೆಕ್ಷನ್ ನಿಲ್ಲೋದಿಲ್ಲ. ಇಲ್ಲೇನು ಮಾಡ್ತಾರೆ? ಅದಕ್ಕೆ ಈಗ JDS ಅಲ್ಲಿ 19 ಜನ ಇದ್ದಾರೆ. DK ಶಿವಕುಮಾರ್ ಏನು ಮಾಡಿದರು? 13 ಜನರನ್ನು ಕರ್ಕೊಂಬರುವಂಥ ಪ್ರಯತ್ನ ಮಾಡಿದರು. 13 ಅಥವಾ 14 ಜನ ಬಂದರೆ ಯಾವುದೇ ಪಕ್ಷಾಂತರ ನಿಷೇಧ ಆಗೋದಿಲ್ಲ. ಒಬ್ಬರಿಬ್ಬರು ಬಂದರೆ ಪಕ್ಷಾಂತರ ನಿಷೇಧ ಆಗುತ್ತೆ, ರಾಜೀನಾಮೆ ಕೊಡಿಸಬೇಕಾಗತ್ತೆ. ಈಗ 15 ಜನ ಬಂದ್ರಲ್ಲ ಕಾಂಗ್ರೆಸ್ಸಿಂದ ಮತ್ತು JDSನಿಂದ BJPಗೆ, ಅವರು ರಾಜೀನಾಮೆ ಕೊಡಬೇಕಾಯಿತು. ಪಕ್ಷಾಂತರ ನಿಷೇಧ ಕಾಯ್ದೆ ಇಲ್ಲದೆ ಬಂದರೆ ರಾಜೀನಾಮೆ ಇಲ್ಲ, MLAನೇ. ಹಾಗಾಗಿ 56ರಲ್ಲಿ 40ರನ್ನು ಕರ್ಕೊಂಬಂದರು ಏಕನಾಥ್ ಶಿಂದೆ. ಆದ್ದರಿಂದ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲಿಲ್ಲ. BJPಯ 105 ಶಾಸಕರ ಬೆಂಬಲ ಪಡೆದು ಶಿಂದೆ CM ಆಗ್ತಾರೆ. ಒಟ್ಟು 145. ಒಂದು ಚೂರು ಆ ಕಡೆ ಈ ಕಡೆ ಆದರೂ ಕೂಡ ಸರ್ಕಾರ ಬಿದ್ದೋಗುತ್ತೆ. BJP ಶಿವಸೇನಾ ಮೈತ್ರಿ ಸೇರ್ಪಡೆ ಆಗತ್ತೆ. NCP ಬಣ. NCPಯಲ್ಲಿ 54 ಜನ ಇರ್ತಾರೆ. ಅದನ್ನು ಹೊಡಿತಾರೆ. ಯಾರು ಹೊಡೆಯೋದು? ಶರದ್ ಪವಾರ್ ಅವರ ಅಳಿಯ ಅಜಿತ್ ಪವಾರ್ ಅವರನ್ನು ಬನ್ನಿ ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ ಕರ್ಕೊಂಡ್ಬರ್ತಾರೆ. NCPಯನ್ನು ಹೊಡೆದು ಶಾಸಕರ ಪೈಕಿ 41 ಶಾಸಕರು ಬಂಡಾಯ ಬರ್ತಾರೆ. ಅಜಿತ್ ಪವಾರ್ ನೇತೃತ್ವದಲ್ಲಿ ಸರ್ಕಾರಕ್ಕೆ ಸೇರ್ಪಡೆ ಆಗ್ತಾರೆ, ಉಪಮುಖ್ಯಮಂತ್ರಿ ಆಗ್ತಾರೆ. ಈಗ ನಿಮ್ಮ ಕತೆ ಹೇಳ್ತೀನಿ. 105 BJP ಇತ್ತು, 56 ಶಿವಸೇನೆ ಇತ್ತು, 54 NCP ಇತ್ತು, ಉಳಿದದ್ದು ಕಾಂಗ್ರೆಸ್ ಇತ್ತು. ಈ 3 ಸೇರಿ ಮಾಡಿದ್ರು. ಆ 3ರನ್ನು ಹೊಡೆಯೋಕ್ಕೆ ಸಾಧ್ಯವಾಯಿತು. ಇಲ್ಲಿ ಹೆಂಗೆ ಮಾಡ್ತೀರಿ? ಮಹಾಮಾದರಿ ಸಾಧ್ಯನ ಕರ್ನಾಟಕದಲ್ಲಿ? ನನ್ನ ಪ್ರಕಾರ ಸಾಧ್ಯನೇ ಇಲ್ಲ. ಕರ್ನಾಟಕ ವಿಧಾನಸಭೆಯಲ್ಲಿ ಕಾಂಗ್ರೆಸ್ 135 ಶಾಸಕರಿದ್ದಾರೆ. ಹಾಲಿ BJP ಮತ್ತು JDS ಮೈತ್ರಿ ಬಲ 85. ಬಹುಮತಕ್ಕೆ ಬೇಕಿರೋದು 28. ಎಲ್ಲಿಂದ ಬರಬೇಕು? ಕಾಂಗ್ರೆಸ್ಸಿಂದ ಬರಬೇಕು. ಆದರೆ ಕಾಂಗ್ರೆಸ್ಸಿಂದ 28 ಶಾಸಕರನ್ನು ತಂದರೆ ಏನಾಗುತ್ತೆ? 28 ಶಾಸಕರನ್ನು ಸೆಳೆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿ 28 ಶಾಸಕರು ಅಮಾನತಾಗ್ತಾರೆ, ಎಲೆಕ್ಷನ್ಗೆ ನಿಲ್ಲಕ್ಕಿಲ್ಲ. ಹಾಗಿದ್ರೆ ಕಾಂಗ್ರೆಸ್ ಇನ್ನೇನು ಮಾಡಬೇಕು? ಹೇಗೆ NCPಯಿಂದ 41 ತಂದ್ರೋ, ಹೇಗೆ ಶಿವಸೇನೆಯಿಂದ 40 ತಂದ್ರೋ, ಹಾಗೇನೆ 2/3 ತರಬೇಕು. ಎಷ್ಟು ತರಬೇಕು? 136ರಲ್ಲಿ 90 ಬರಬೇಕು. 2/3 ಕೈ ಶಾಸಕರು ಪ್ರತ್ಯೇಕ ಬಣ ಆಗಬೇಕು. 135 ಶಾಸಕರ ಪೈಕಿ ಕನಿಷ್ಠ 90 ಶಾಸಕರು ಬಂಡೇಳಬೇಕು. ಅದಕ್ಕೊಬ್ಬ ನಾಯಕ ಬೇಕು. 90 ಶಾಸಕರನ್ನು ಸೆಳೆದು, ಹೌದಾ ಗೌರ್ಮೆಂಟ್ ಮಾಡೋದು ಇವರು? ಕಳೆದ ಬಾರಿ 15 ಮಾಡಿನೇ ಏದಿಸಿರು ಬಿಟ್ಟಿದ್ದಾರೆ. ಅದು ಕೂಡ ಯಡಿಯೂರಪ್ಪ ಇದ್ದ ಕಾರಣಕ್ಕಾಗಿ. ಈಗ ಯಾರ ಹೆಸರಲ್ಲಿ ಬರ್ತಾರೆ? ಯಾರು ಕರೆದ್ರೆ ಬರ್ತಾರೆ? ಒಬ್ಬ ನಾಯಕ ಬೇಕಲ್ಲ. ಯಾರಾದ್ರೂ ಇದ್ದಾರಾ? ಇಲ್ಲ. ಮುಖ್ಯಮಂತ್ರಿ ಆಗೋದು ಯಾರು? ಗೊತ್ತಿಲ್ಲ. ಕರ್ನಾಟಕದಲ್ಲಿ ಸದ್ಯಕ್ಕೆ ಮಹಾರಾಷ್ಟ್ರ ಮಾದರಿ ಅಸಾಧ್ಯ. ಅವರ ಹೇಳಿಕೆ ಇರ್ಬೋದು, ಸಂಚಲನ ಉಂಟು ಮಾಡಿರ್ಬೋದು, ಬಟ್ 100ಗೆ 100% ಕರ್ನಾಟಕದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರನ ಉರುಳಿಸೋದಕ್ಕೆ BJPಯಿಂದ, ಕೇಂದ್ರದಿಂದ ಸದ್ಯಕ್ಕಿಲ್ಲ. ಮುಂದೇನಾಗುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕು.